ವಿರಾಮದ ನಂತರ ಮತ್ತೆ ಸತ್ಯ ಹರಿಶ್ಚಂದ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿಶ್ಚಂದ್ರ ಗೌಡರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ನಿಮ್ಮನ್ನ ಕರೆಸ್ಕೊಂಡು ಭವಿಷ್ಯ ಕೇಳಿದ್ರು ಅಂತ. ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಅವರು ಈ ಭವಿಷ್ಯ ದೇವರು ದಿಂಡ್ರು ನಂಬೋರೇ ಅಲ್ಲ, ನಾಸ್ತಿಕರು ಅಂತ ಅವರೇ ಹೇಳ್ಕೊತಾರೆ. ಅಂಥವ್ರು ನಿಮ್ಮ ಹತ್ರ ಭವಿಷ್ಯ ಕೇಳಿದ್ರು ಅಂತೀರಿ, ಏನದು? ನನಗೆ ಅವರು ಡೆಲ್ಲಿನಲ್ಲಿ 94ರಿಂದ ಫ್ರೆಂಡ್ ಆಗಿದ್ದರು. ಒಬ್ಬ ಕರ್ನಾಟಕ ಬಂದಲ್ಲಿ ಮಾತಾಡ್ತಾ ತಮ್ಮ ಮೊಬೈಲ ರೆಕಾರ್ಡ್ ಎಲ್ಲ ನೋಡಿದ್ಮೇಲೆ ಸತ್ಯ ನಂಬಲೇಬೇಕಲ್ಲ. ನಾನು ಸತ್ಯ ನಂಬಲೇಬೇಕು. 96ರಲ್ಲಿ ಹೇಳಿದೆ, ನೀವು ಒಂದು ಮ್ಯಾಟ್ರನ್ನ ಎಕ್ಸ್ಪೋಸ್ ಮಾಡಿ NTRಗೆ ಸಂಬಂಧಪಟ್ಟಿದ್ದು ನೀವು ಮಾಡಿದ್ರೆ ಮುಖ್ಯಮಂತ್ರಿ ನಾನು ಮಾಡಿಸ್ತೀನಿ, ಅದು ರಾಷ್ಟ್ರೀಯ ನ್ಯಾಷನಲ್ ಅಂತ ನೀವು ಹೇಳಿದೆ. ಅದಕ್ಕೆ ಅವ್ರು ನೀವು ಮುಖ್ಯಮಂತ್ರಿ ಮಾಡಿಸ್ತೀವಿ, ಪಟೇಲ್ ನಿಲ್ಲಿಸಿ. ಅವ್ರು ಹೇಳಿದ್ರು, ನನಗೆ ಧೈರ್ಯ ಇದೆ, ನಿಮ್ಮಷ್ಟು ಧೈರ್ಯ ನನಗಿಲ್ಲ, ಕಷ್ಟ ಆಗುತ್ತೆ, ನನಗೆ ಆಗಲ್ಲ ಅಂತ ಅವ್ರು ಒಪ್ಕೊಂಡ್ರು. ನಿಮ್ಮಷ್ಟು ಧೈರ್ಯ ಇಲ್ಲ ಅಲ್ಲ, ಅವರೇ ಒಪ್ಕೊಂಡ್ರು. ಇದು ಅವ್ರ ಬಾಯ 96ರಲ್ಲಿ ನಾ ಹೇಳಿದ್ದು. ಆಮೇಲೆ ನಾನು ಬಿಟ್ಟೆ. 2004ಅಲ್ಲಿ ಮತ್ತೆ ಭೇಟಿ ಆದ್ವಿ, ಮಧ್ಯದಲ್ಲೆಲ್ಲ ಭೇಟಿ ಆಗ್ತಿದ್ವು. ಅವಾಗ ಹೇಳಿದೆ, ನೀವು ಎಲ್ಲರಿಗೂ ಹೇಳ್ತಿರಲ್ಲ, ಈ ಸಲ ಹೇಳಿ ಅಂತ. ನೋಡಿ ಸಿದ್ದರಾಮಯ್ಯ, ಒಂದು ಕೆಲಸ ಮಾಡಿ, ದೇವೇಗೌಡರು ಕೀ ಪೋಸ್ಟು ಕುಮಾರಸ್ವಾಮಿ ಹೆಗಲ ಮೇಲೆ ಕೈ ಹಾಕಿ ಅವ್ನಿಗೆ ಸ್ಟೇಟ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಕೊಡಿ. ಅವನಿಗೊಂದು ಕುಚ್ಚಿದೆ, ಅವನ ಹೆಗಲ ಮೇಲೆ ಕೈ ಹಾಕಿ ಹೋಮ್ ಮಿನಿಸ್ಟ್ರು ಮಾಡಿದ್ರೆ ದೇವೇಗೌಡರು ಹತ್ರ ಹೋಗಿ ಕುಮಾರಸ್ವಾಮಿ ಲಾಬಿ ಮಾಡ್ತಾನೆ. ಅವನಿಗೆ ಲೀಡರ್ಶಿಪ್ ಮಾಡೋಂಥ ಕ್ವಾಲಿಫಿಕೇಷನ್ ಇದೆ, ಪಕ್ಷದಲ್ಲಿ ಅವನಿಗೆ ಒಳ್ಳೆ ಸಂಘಟನೆ ಶಕ್ತಿ ಇದೆ, ಹೋಗಿ ಮಾಡಿ. ನೀವು ಮುಖ್ಯಮಂತ್ರಿ ಆಗ್ತೀರಿ, ಮಾಡ್ಸೋಣ, ಕಾಂಗ್ರೆಸ್ಸಲ್ಲೇ ಇದ್ವಲ್ಲ, ಮಾಡ್ಸೋಣ ನಿಮ್ಮದು, ನಾವು ಇದ್ದೀವಿ ಅಂತ. ಹಾಗೆ ಅವನೇ ಕುಮಾರಸ್ವಾಮಿ ವಂಶಾವಳಿ ಆಗಲ್ಲ ಅಂತ ಬರ್ತೀನಿ. ನೀವೇ ಹೆದರು ಬಿಟ್ರಿ? ನಾನು ಹೆದರ್ಲಿಲ್ಲ, ಅವ್ರು ಹೇಳಿದ್ದು. ನೀವು ಹೆದರಲ್ಲ ಬಿಡಿ. ನಾನು ಯಾತಿಗೆ ಹೆದರ್ಲಿ? ಅವ್ರು ಹಂಗೆ ಹೇಳಿದ್ಮೇಲೆ ಇಂಟ್ರೆಸ್ಟ್ ಇಲ್ಲ ಆದ್ಮೇಲೆ ನಾನು ಯಾಕೆ ಅಲ್ಲಿರ್ಲಿ? ಅಷ್ಟೇ, ಮುಗೀತಲ್ಲಿಗೆ. ಅಲ್ಲಿಗೆ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗೋದು. ಈಗ ಅವರು ಕಾಂಗ್ರೆಸ್ಸಿಗೆ ಯಾರೋ ಮಾತು ಕಟ್ಕೊಂಡು ಬಂದಿದ್ದಾರೆ, ಮುಖ್ಯಮಂತ್ರಿ ಆಗ್ತೀವಿ ಅಂತ. ನಿಮ್ಮದೇ ಪಕ್ಷ? ನಮ್ಮದೇ ಪಕ್ಷ, ನಾನೇ ಕಟ್ಟಿರೋ ಪಕ್ಷ ಅದು. ಇಂದಿರಾ ಗಾಂಧಿಗೆ ಹೇಳಿಸಿ, ಅರ್ಸುಗೆ ಹೇಳಿ ನಾನೇ ಕಟ್ಸಿರೋ ಪಕ್ಷ ಅದು. ಅವರಿಗೆಲ್ಲ ಇದು ಇಂದಿರಾ ಗಾಂಧಿ ಪಾಪ್ಯುಲಾರಿಟಿ ಇರ್ಬೋದು, ಇಂಟ್ಯೂಷನ್ ಎಲ್ಲಿದೆ ಇಂದಿರಾ ಗಾಂಧಿಗೆ? ನಾವು ಹೇಳ್ಕೊಡ್ಬೇಕು. ಈಗ ಏನೇನೋ ಡೆಲ್ಲಿ ಬೆಳವಣಿಗೆನಲ್ಲಿ ಏನೇನೋ ಆಗ್ತದೆ. ಈಗ 10,50,000 ಕೋಟಿ ಕಲ್ಲಿದ್ದಲು ಪ್ರಕರಣದಲ್ಲಿ ಅದಕ್ಕೆ ಲೈಸೆನ್ಸ್ ಇಲ್ಲದೇನೆ ಅಲಿಗೇಷನ್ ಬಂದಿದೆ, ಪ್ರಾಥಮಿಕ ಹಂತದಲ್ಲಿದೆ. ಆಡಿಟ್ ಮಾಡೋರು, ಅದೀಗ ಸೋರಿ ಹೋಗಿದೆ. ಎಂಥ ಟ್ಯೂಬ್ ಅದು? ಯೂಟ್ಯೂಬ್ನಲ್ಲಿ ಬಂದಿದೆ, ಸೋರಿಕೆ ಆಗಿದೆ. ಅದೊಂದು ಈಗ 1,76,000 ಕೋಟಿ, ಅದು 70,000 ಕೋಟಿ 2G ಸ್ಪೆಕ್ಟ್ರಮ್ ಆಯಿತು. ಇದು 10,50,000 ಕೋಟಿ ಬಂದಾಗ ಕೇಂದ್ರ ಸರ್ಕಾರ ಭಾಳ ಒಂದು ಅಲ್ಲಾಡ್ತಾ ಇದೆ. ಕೇಂದ್ರ ಅಲ್ಲಾಡಿದ್ಮೇಲೆ ರಾಜ್ಯಗಳು ಅಲ್ಲಾಡದೆ ಇರ್ತಾವಂದ್ರೆ. ಕೇಂದ್ರ ಅಲ್ಲಾಡಿದ್ಮೇಲೆ ಒಂದು ವಿಷಯ ಇಲ್ಲಿ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಅದು ಸಿದ್ದರಾಮಯ್ಯನವ್ರ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದ? ಸಿದ್ದರಾಮಯ್ಯನವ್ರಿಗೆ ಸಂಬಂಧ ಇರ್ತದೆ. ಮೊನ್ನೆ ಒಂದು ಪೇಪರಲ್ಲಿ ಬಂದಿದೆ, ಸೋನಿಯಾ ಭವಿಷ್ಯ ನುಡಿದ ಹರಿಶ್ಚಂದ್ರ ಗೌಡ. AICC ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ಗ್ರಹಗತಿ ನೆಟ್ಟಗಿಲ್ಲವಂತೆ ಹಾಗೂ ತ್ರಿಕಾಲಜ್ಞಾನಿ TDR ಹರಿಶ್ಚಂದ್ರ ಗೌಡ ಭವಿಷ್ಯ ನುಡಿದಿದ್ದಾರೆ. ಅವರ ಪ್ರಕಾರ ಸೋನಿಯಾ ಗಾಂಧಿಯವರದ್ದು ಮಿಥುನ ರಾಶಿ ಹಾಗೂ ಕರ್ಕಾಟಕ ಲಗ್ನ. ಈ ರಾಶಿಗೆ ಶನಿಯು ಪಂಚಮದಲ್ಲಿದ್ದಾನೆ, ಹೀಗಾಗಿ ಅವರಿಗೆ ಮಾರಕವಾಗಿ ಶನಿ ಕಾದ ಹಂಚಿನಲ್ಲಿ ಹಾಕಿ ಹುರಿದು ಬಿಡುತ್ತಾನೆ. ಸೋನಿಯಾ ಗಾಂಧಿನ? ಹೌದು. ಇದೇ ಲಗ್ನದಲ್ಲಿ ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಸೋನಿಯಾ ಗಾಂಧಿ ಅವರಿಗೆ ಏಕಾಏಕಿಯಾಗಿ AICC ಅಧ್ಯಕ್ಷ ಸ್ಥಾನದಿಂದ ಶನಿ ಕೆಳಗೆ ಇಳಿಸಿ ಬಿಡುತ್ತಾನಂತೆ. 1977ರಲ್ಲಿ ಇಂದಿರಾ ಗಾಂಧಿ ಅವರಿಗೆ ಬಂದಂಥ ದುರ್ಗತಿಯು 10ರಷ್ಟು ಪರಿಸ್ಥಿತಿ ಸೋನಿಯಾ ಗಾಂಧಿಗೆ ಬರುತ್ತದಂತೆ. ಸೋನಿಯಾ ಗಾಂಧಿನ ಹಂಚಿಲ್ಲ ಹಾಕೊಂಡು ಹೊಡೆದು ಬಿಡ್ತಾನೆ ಶನಿ. ಒಂದು ಹೊತ್ತಿನ ಊಟಕ್ಕೂ ಗತಿ ಇರುವುದಿಲ್ಲ ಅಂತ ಬರೆದಿದ್ದಾರೆ. ಆ ಥರ ಬರುತ್ತೆ. ಇಂದಿರಾ ಗಾಂಧಿ ಬಂತಲ್ಲ ಹೇಳಿದ ಭವಿಷ್ಯ ಅದು. ಹೌದು, ನಾನು ಹೇಳಿದ್ದಂದ್ರೆ ಅವ್ರ ಅಸ್ಟ್ರಾಲಜಿ ನೋಡಿದ್ದೀನಿ, ಅದ್ರ ಬಗ್ಗೆ ಹೇಳಿದೆ. ಸರಿ. ಈಗ ಸ್ವಾಮೀಜಿಗಳೆಲ್ಲ ಈ ಗ್ರಹಗತಿ ಎಲ್ಲ ನೋಡಿ ಹೇಳ್ತಾರೆ, ನೀವು ಕೂಡ ಗ್ರಹಗತಿ ಎಲ್ಲ ನೋಡ್ಲೇಬೇಕಲ್ಲ. ನವಗ್ರಹಗಳ ಅಧೀನ ನಾವು, ನಮ್ಮ ಅಧೀನ ನವಗ್ರಹಗಳಲ್ಲ, ನವಗ್ರಹಗಳ ಅಧೀನ ನಾವು. ಎಲ್ಲಾ ಗ್ರಹಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಜ್ಞಾನ ಕೊಡದೆ ಗುರುವಿನ ಅಧೀನ ನಾವು. ಸರಿ. ನಾವು ನಮ್ಮ ಅಧೀನ ಅವನಲ್ಲ. ಹಾಗೆ ನಾನು ಕೇಳ್ಬಿಟ್ಟಿದ್ದೆ, ನಿಮ್ದು SM ಕೃಷ್ಣ ಅವ್ರದ್ದು ಬಹಳ ಆತ್ಮೀಯವಾದಂಥ ನಂಟು ಅಂತ. ಏನು ಈಗ ಕೃಷ್ಣಕ್ಕೆ ಸೀಟ್ ಕೊಡಬಾರ್ದು ಅಂತ ಎಲ್ಲ ಪ್ಲಾನ್ ಮಾಡಿದ್ರು. ಯಾರು? ಗುಂಡೂರಾವು ಎಲ್ಲ ಭಾರಿ ಕುಳುಗಳೆಲ್ಲ ಪೂರ್ತಿ
ಲಕ್ಕಪ್ಪ ಇವರೆಲ್ಲ ಸೇರ್ಕೊಂಡು ತಾವು ಕೃಷ್ಣ ಮಂತ್ರಿ ಆಗ್ಬಿಡ್ತಾನೆ ಸೆಂಟ್ರಲ್ ಮಿನಿಸ್ಟ್ರು, ನಾಗೇಗೌಡರನ್ನ ಎತ್ಕಟ್ಟಿದ್ರು. ಅದು ಕೃಷ್ಣಗ್ ಗೊತ್ತೇ ಇಲ್ಲ. ಆಮೇಲೆ ಕೃಷ್ಣಗ್ ಸೀಟ್ ಕೊಡದೆ ನಾಗೇಗೌಡರಿಗೆ ಆಗಕ್ಕೆ ಹೋಗಿತ್ತು. ನಾನು ಹೋಗಿ ಸಂಜಯ್ ಗಾಂಧಿಗೆ ಹೋಗಿ ಗಲಾಟೆ ಮಾಡ್ಬಿಟ್ಟೆ. ಸಂಜಯ್ ಗಾಂಧಿ ಹೋಗಿ ಗಲಾಟೆ ಮಾಡಿ. ಹೌದಾ, ಬಂಡ್ಯದಲ್ಲಿ ನಿಮ್ಮನ್ನು ಸ್ವಾಗತಿಸಿದ ಕೃಷ್ಣ, ಬೇರೆ ಯಾರು ನಾಗೇಗೌಡ ಇನ್ಯಾರು ಬರ್ಲಿಲ್ಲ, ಲಕ್ಕಪ್ಪ ಪಕ್ಕಪ್ಪ ಎಲ್ಲ ಹೋಗಿದ್ರು ಅಂತ. ಅವಾಗ ಸಂಜಯ್ ಗಾಂಧಿ ಬಿಡಿ ಲೀವ್ ಇಟ್ ಮಾಡಿ ಅವರಿಗೆ. ಇವಾಗ ಹಾಲಲ್ಲಿ ಹಾವು ಎರ್ದಂಗೆ ಆಯ್ತಾ ಕೃಷ್ಣನಿಗೆ. ಅಲ್ಲಿಂದ ಅವನ ರಾಜಕೀಯ ಪರಿಸ್ಥಿತಿ. ನನಗೆ ರಾಜ್ಯಸಭಾ ತಪ್ಪಿಸ್ಬಿಟ್ಟ 82ರಲ್ಲಿ. ಓಹೋ, ನಿಮಗೆ ರಾಜ್ಯಸಭಾ ಸ್ಥಾನ ತಪ್ಪಿಸ್ಬಿಟ್ರು. ಸ್ವಾಮಿ, ನಾನು ಇಂದಿರಾ ಗಾಂಧಿಗೆ ಸಹಾಯ 4 ಸಲ ಜೀವ ಕಾಪಾಡಿದ್ದೀನಿ. ಅದರಲ್ಲಿ ಒಂದು ಓದ್ತೀನಿ ನೋಡಿ. ಇಂದಿರಾ ಗಾಂಧಿ ಅವ್ರಿಗೆ 4 ಸಲ ಜೀವ ಕಾಪಾಡಿದ್ದೀನಿ. ಅದನ್ನ ನಾನು ಕೇಳ್ತೀನಿ, ಅದು ಬಹಳ ಡೀಟೇಲ್ ಆಗಿ ಕೇಳ್ತೀನಿ ನಾನು. ಅದಕ್ಕೂ ಮೊದಲು SM ಕೃಷ್ಣ ಅವ್ರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತೀರಾ? ಇಲ್ಲ, ಬರಲ್ಲ. ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಯಾಕೆ ಅಂತ ಅಲ್ಲ, ನೀವು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಮಾರ್ಚ್ ಒಳಗೆ ಅವ್ರದ್ದು ಅಧಿಕಾರ ಹೋಗುತ್ತೆ, ಅವ್ರದ್ದು ಕರ್ಗೆದು ಇಬ್ರದ್ದು ಅಂತ ಭವಿಷ್ಯ ಹೇಳಿದ್ರಲ್ಲ ನೀವು. ಅಲ್ಲ, ಮಾರ್ಚು ಅಥವಾ ಮೇ ಯಾವುದೋ ಒಂದು. ಅಲ್ಲ, ಮಾರ್ಚ್ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್ ನೀವು. ಇರ್ಲಿ ಬಿಡಿ, 2 ದಿನದಲ್ಲಿ 2 ತಿಂಗಳಲ್ಲಿ ಏನು ವ್ಯತ್ಯಾಸ ಏನಾಗುತ್ತೆ? ಓಹೋ, ಹಾಗೆ ಅಂದ್ರೆ ಮೇಲ್ ಹೋಗುತ್ತೆ ಅಂತ ಈಗ ಅಷ್ಟೇ. ನೆಕ್ಸ್ಟ್ ಅದ್ರಲ್ಲಿ ಹೋಗುತ್ತೆ. ಮೇ ತಿಂಗಳಲ್ಲಿ SM ಕೃಷ್ಣ, ಮಲ್ಲಿಕಾರ್ಜುನ್ ಖರ್ಗೆ ಇಬ್ರು ಅಧಿಕಾರ ಕಳ್ಕೊತಾರೆ. ಎಲ್ಲ ಕಳ್ಕೊತಾರೆ ಎಲ್ಲ ಅಂದ್ರೆ ಸಾಲಿಡ್ ಆಗಿ. ಮತ್ತೆ ಯಾರು ಎಲ್ಲ ಹೋಗ್ತಾರೆ, ಇಡೀ ಕ್ಯಾಬಿನೆಟ್ ಹೋಗುತ್ತೆ. ಯಾವ್ದು ಕೇಂದ್ರದ್ದು? ಹೌದ್ರಿ, ಕ್ಯಾಬಿನೆಟ್. ಇವತ್ತು ಆಂಟಾನಿ ಆಂಟಾನಿ ಮಾಫಿಯಾ ಗ್ರೂಪ್ ಲೀಡರ್ ಅವನು ಅಲ್ಲ. ಅಲ್ಲ, ನಾನು SM ಕೃಷ್ಣ ಅವ್ರು ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ ಅಂದೆ, ನೀವು ಆಂಟೋನಿ ಹತ್ರ ಹೋಗ್ಬಿಟ್ರೆ. ಅದು ಬಿಡ್ಲಿ ಬಿಡಿ, ಅವನು ರಾಷ್ಟ್ರದ ಒಬ್ಬ ಪ್ರಮುಖ ವ್ಯಕ್ತಿ ಅಲ್ವಾ. ನಮ್ಮ ಡಿಫೆನ್ಸ್ ಸರಿ ಇಲ್ಲ ಅಂದ್ರೆ ಬಾಂಬೆ ಹಂಗೆ ಎಲ್ಲ ಕಡೆ ನುಗ್ತಾರೆ ಜನ. ಆಂಟೋನಿ ಅವ್ರ ಪ್ರಮುಖ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾರೆ. ಈಗ SM ಕೃಷ್ಣ ಅವ್ರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಇಲ್ಲ, ನಿಮ್ಮ ವಿಷಯ ಅವ್ನು ಏನಿಲ್ರಿ, 80 ಆಯ್ತಲ್ಲ, 81 ಇನ್ನೇನು ಮುಗಿತು, ಅವ್ರ ಕಥೆನೂ ಮುಗಿತು ಅಂತ ಮುಗಿದೋಯ್ತು. SM ಕೃಷ್ಣ ಕಥೆನೂ ಮುಗಿತು, ರಿಟೈರ್ಡ್ ಆಗ್ತಾನೆ. ಹೌದು, ಹಂಗಾರೆ ಕಾಂಗ್ರೆಸ್ ಅಲ್ಲಿ ಯಾರಿಗೆ ರಾಜ್ಯ ರಾಜಕೀಯ ಅವ್ನು ಕರ್ಕೊಬರೋದು DK. DKಗೆ ಏನಾಗಿದೆ ಅಂದ್ರೆ ಪರಿಸ್ಥಿತಿ, ಈಗ ಅವನಿಗೆ ವರ್ಕಿಂಗ್ ಪ್ರೆಸಿಡೆಂಟ್ ಕೊಟ್ಟರು, ಅವನಿಂದ ಏನು ವೋಟ್ ಗಳಿಸಕ್ಕಾಗಲ್ಲ. ಈಗ DKಗೂ ಅಶೋಕ್ಗೂ ಕಂಪೇರ್ ಮಾಡಿದ್ರೆ ಹೂ ಇಸ್ ದ ಬೆಸ್ಟ್? ಅಶೋಕ ಚಾಂಪಿಯನ್. ಅಶೋಕ್ಗೆ ಕೆಲವು ಅಸೆಂಬ್ಲಿಗಳನ್ನ ಗೆಲ್ಸ ಅಂತ ಕೆಲಸ ಏನಲ್ಲ. ಅಶೋಕ DKಗೂ ಗೆಲ್ಸ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಅವ್ರದ್ದು ಭವಿಷ್ಯ ಇಲ್ಲ. ಎಲ್ಲಿದೆ DK ಭವಿಷ್ಯ? ಮುಗಿತಂಗಾದ್ರೆ DK ಭವಿಷ್ಯ ಕೂಡ ಮುಗಿತು ಅಂತೀರಿ. SM ಕೃಷ್ಣ ಅವ್ರ ಭವಿಷ್ಯ ಮುಗಿತು, ಯಡಿಯೂರಪ್ಪ ಅವ್ರ ಭವಿಷ್ಯ ಮುಗಿತು, ಬಿಜೆಪಿಯಲ್ಲಿ ಮತ್ತೆ ಯಾರಿಗೂ ಭವಿಷ್ಯ ಇಲ್ಲ. ಇನ್ನು ಯಾರ್ಯಾರ ಭವಿಷ್ಯವನ್ನ ಇವ್ರು ಕಡಿತಾರೆ ಎಲ್ಲವನ್ನೂ ಕೂಡ ಸ್ವತಃ ಸತ್ಯ ಹರಿಶ್ಚಂದ್ರನಂತಿರುವಂತಹ ಹರಿಶ್ಚಂದ್ರ ಗೌಡ್ರಿಂದನೇ ತಿಳಿಯೋಣ. ಈಗ ಒಂದು ಬ್ರೇಕ್.